ಸಫಾರಿ ಅಂತ ಬರುತ್ತೆ, ಈ ಕಡೆ ಝೂ ಅಂತ ಬರುತ್ತೆ. ಮತ್ತೆ ಇದರಲ್ಲೇ ಬರುತ್ತೆ ಅಂತ ಏನಾದರೂ ಹೋಗಿರಾ? ಅದಕ್ಕೆಲ್ಲ ಅಲ್ಲಿ ನೋಡಿ, ಅಲ್ಲಿ ಟಿಕೆಟ್ ಎಲ್ಲ ತಗೊಳ್ತಿದ್ದಾರೆ. ಫ್ರೆಂಡ್ಸ್ ನೋಡಿ ಕುಡ್ದಿದ್ದಾರೆ, ಹಂಗೆ ಯಾವ ಥರ ಕೊಡ್ತಾರೆ ಅಂತ ನೋಡೋಣ ರೀ. ಎಷ್ಟು ರಶ್ ಆಗಿದೆ ನೋಡಿ. ನೋಡಿ ರಶ್ ಆಗಿದೆ. ಆ ಕಡೆ ನಾವು ಹೋಗಿದ್ದು ಅವಾಗ ಸಫಾರಿಗೆ, ಈ ಕಡೆ ಝೂ. ಅಲ್ಲೇ ನೋಡಿ ಬರ್ಬೋದು, ಈ ಕಡೆ ಸಫಾರಿ ಅಂತ ಬರುತ್ತೆ, ಈ ಕಡೆ ಝೂ ಅಂತ ಬರುತ್ತೆ. ವಾಯ್ಸ್ ಕೇಳಿಸಿದೆ ಇಲ್ಲ ಅಂತ ಗೊತ್ತಿಲ್ಲ, ತುಂಬ ಜನ ಕ್ರೌಡ್ ಇದೆಯಲ್ಲ, ಸ್ವಲ್ಪ ವಾಯ್ಸ್ ಡಿಸ್ಟರ್ಬ್ ಇರುತ್ತೆ. ಎಲ್ಲ ನಾವಿಬ್ಬರು ಸಫಾರಿ. ಈಗ ಸಫಾರಿ ಆದಮೇಲೆ ಈಗ ಝೂ. ಇದು ಎಂಟ್ರೆನ್ಸು, ಟಿಕೆಟ್ ಎಲ್ಲ ಅಲ್ಲಿ ತೋರಿಸಿ ಬರಬೇಕು. ನೋಡಿ ಇವಾಗ ಒಳಗಡೆ ಬಂದರೆ ಈ ಥರ ಇರುತ್ತೆ. ನಾನು ಬರೀ ಸಫಾರಿಗೆ ಇದು ಸಪ್ರೇಟು ಮತ್ತು ಇದಕ್ಕಿಲ್ಲ ಝೂಗೆ ಅಂದ್ಕೊಂಡಿದ್ದೆ ಟಿಕೆಟು ಎಲ್ಲ. ನೀವು ತಗೋಬೇಕಾದ್ರೇ ಒಂದು ಕಾಂಬೋ ತಗೊಳ್ಳಿ, ಸಫಾರಿ ಪ್ಲಸ್ ಬಟರ್ಫ್ಲೈ ಪಾರ್ಕು ಪ್ಲಸ್ ಝೂ 3 ಬರುತ್ತೆ. ನಾನ್ AC ಬಸ್ ಆದರೂ ಓಕೆ, AC ಬಸ್ ಆದರೂ ಓಕೆ, ಅದು ನಿಮಗೆ ಬಿಟ್ಟಿದ್ದು. ನಾನ್ AC ಬಸ್ ಸಫಾರಿ ಕಾಂಬೋ ಅಂತ ಬರುತ್ತೆ, ಅದನ್ನೊಂದು ತಗೊಂಡ್ರೆ ನೀವು ಟೋಟಲಾಗಿ 3 ನೋಡ್ದಂಗೆ ಆಗುತ್ತೆ. ಒಂದು ಸಫಾರಿ, ಆಮೇಲೆ ಬಟರ್ಫ್ಲೈ ಪಾರ್ಕ್ ಎಕ್ಸ್ಟ್ರಾ, ಝೂ. ಬಟರ್ಫ್ಲೈ ಪಾರ್ಕ್ ಎಕ್ಸ್ಟ್ರಾ ಅದಕ್ಕೆ ಎಕ್ಸ್ಟ್ರಾ ಬರುತ್ತೆ, ಆದರೆ ಅದೇ ಕಾಂಬೋದಲ್ಲೇ ಇರುತ್ತೆ. ಟಿಕೆಟ್ ತಗೊಬೇಕಾದ್ರೆ ಅಲ್ಲೇ ಬಟರ್ಫ್ಲೈ ಪಾರ್ಕ್ ಅಂತ ಇರುತ್ತೆ, ಅದನ್ನು ಓಕೆ ಮಾಡ್ಕೊಂಡ್ರೆ ಅದೇ ಬಂದ್ಬಿಡುತ್ತೆ ಕಾಂಬೋದಲ್ಲೇ. ಜೀಬ್ರಾ ನೋಡಿ, ಅಲ್ಲಿ ಜೀಬ್ರಾ ಇದೆ. ನೀವು ಬೆಳಗ್ಗೆನೇ ಬಂದರೆ ಒಳ್ಳೆಯದು, ಇಲ್ಲಾಂದರೆ ತುಂಬ ರಶ್ ಇರುತ್ತೆ. ನೋಡಿ ಅಲ್ಲೆಲ್ಲ ತುಂಬ ರಶ್ ಇತ್ತು ಎಲ್ಲ. ಇವಾಗ ತುಂಬ ರಶ್ ಆಗ್ತಿದೆ. ಬೆಳಗ್ಗೆ ಬಂದಾಗ ಜಾಸ್ತಿ ಜನನೇ ಇರಲಿಲ್ಲ, ನಾವು ಆರಾಮಾಗಿ ಬಂದಿದ್ವು. ಇವಾಗ ನೋಡಿದ್ರೆ ತುಂಬ ರಶ್ಶು, ಕ್ಯೂ ಎಲ್ಲ ಇದೆ. ವಿತೌಟ್ ನೋಡಿ ಇಲ್ಲಿಂದ ಇಲ್ಲ, ಏನಿಲ್ಲ, ಹಂಗೆ ಕಟ್ಟಿದ್ದಾರೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ಫುಲ್ಲು ತೆಂಗಿನ ಗರಿ ಹಾಕಿ ಮಾಡಿರೋದು, ನಡ್ಕೊಂಡು ಹಾಕಿ. ಫುಲ್ ತಂಪಿದೆ ಇಲ್ಲಿ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿದೆ. ತಂಪು ಏನೋ ಕೇಳೋ, ನೆನ್ನೆ ನೈಟ್ ಮಳೆ ಬಂದಿದ್ದಲ್ಲ ಅದಕ್ಕೆ. ಮತ್ತು ಇವತ್ತು ಬೆಳಗ್ಗೆನೂ ಕೂಡ ಫುಲ್ಲು ಮಳೆ ಬರ್ತಾ ಇತ್ತಲ್ಲ, ಅದಕ್ಕೋಸ್ಕರ. ಅಲ್ಲಿದೆ ನೋಡಿ, ಅಲ್ಲಿ ಕಾಣಿಸಿದೆ ಇಲ್ಲೋ ಗೊತ್ತಿಲ್ಲ ಬಿಡು. ನಾನು ಎರಡೇ ಇರೋದು. ಮುಂದೆ ನೋಡ್ತಾ ಇದ್ದಾವೆ ನೋಡಿ, ಅಲ್ಲಿ ಏನೋ ತಿಂತಿದ್ದಾವೆ, ಏನೋ ಹಾಕಿದ್ದಾರೆ ತಿನ್ನೋಕ್ಕೆ. ಸೇಮ್ ಮೈಸೂರಲ್ಲೂ ಇದೇ ಥರ ಇದೆ ಸಿಸ್ಟಮು. ಆ ಕಡೆ ಒಂದು ಮನೆ ಇತ್ತು, ಅವ್ರು ನಿಂತ್ಕೊಳ್ಳೋಕ್ಕೆ ಮಳೆ ಬಂದರೆ. ಇಲ್ಲೂ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ನೀಲಿ ಜಿಂಕೆ ಅಂತೆ, ಬನ್ನಿ ತೋರಿಸ್ತೀವಿ. ನೀಲಿ ಜಿಂಕೆ ನೋಡಿ, ನೀಲಿ ಜಿಂಕೆ. ಏನು ನೀಲಿ ಜಿಂಕೆ ಅನ್ನಿಸ್ತಿಲ್ಲ, ಅದು ಸ್ವಲ್ಪ ಆ ಥರ ಕಾಣಿಸ್ತಿದೆ ನೋಡಿ. ನೀಲಿ ಜಿಂಕೆ ಎಲ್ಲ ನೋಡ್ಕೊಂಡು ಬಂದಮೇಲೆ ನೆಕ್ಸ್ಟು ಇಲ್ಲಿ ಝೂ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಅಲ್ಲಿ ನೋಡ್ಬಿಟ್ಟು ಬರೀ ಅಷ್ಟೇ ಲಾಸ್ಟ್ ಅನ್ಕೊಂಡ್ಬಿಟ್ವಿ ನೀಲಿ ಜಿಂಕೆ ಅದು. ನೋಡಿ ಇಲ್ಲಿ ಇದೆ ಈ ಥರ. ಇಲ್ಲಿ ಹೋಗ್ಬೇಕು, ಇಲ್ಲಿ ಮ್ಯಾಪ್ ಕಾಣಿಸ್ತು. ಇಲ್ಲಿಂದ ಸೀದಾ ಇದ್ರಲ್ಲಿ ಹೋಗ್ಬೇಕು, ಈ ರೋಡಲ್ಲಿ. ಚಿರತೆ, ಹುಲಿ, ಸಿಂಹಗಳೆಲ್ಲ ಮಾತ್ರ ತುಂಬ ಹತ್ರದಲ್ಲಿ ನೋಡ್ಬೋದು ನಾವು. ಚೆನ್ನಾಗಿ ಕಾಣಿಸುತ್ತೆ ಸಫಾರಿಲಿ ಹೋದಾಗ. ವಾಟರ್ ಬಾಟ್ಲು ಮಾತ್ರ ಚೆನ್ನಾಗಿದೆ. ನೋಡಿ, ನಿಮಗೆ ವಾಟರ್ ಬಾಟ್ಲು ಕೊಟ್ಟವ್ರೆ ಅಂದರೆ ನಾವು ದುಡ್ಡು ಕೊಟ್ಟು ತಗೊಬೇಕು. ಅದು ಗ್ಲಾಸ್ ವಾಟರ್ ಬಾಟಲ್ 60 ರೂಪೀಸ್. 60 ರೂಪೀಸ್ ಕೊಡಬೇಕು. ಇಲ್ಲಾಂದರೆ ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಅಲೋ ಇಲ್ಲ. ನೀವು ಕುಡಿಬೇಕು ಅಂದರೆ ಮತ್ತೆ ಆಮೇಲೆ ನೀರು ಇಟ್ಟಿರ್ತಾರೆ ಇಲ್ಲಿ ಅನಿಸುತ್ತೆ, ನೀರೆಲ್ಲ ಇರುತ್ತೆ ಕುಡಿಯೋಕ್ಕೆ ಅನಿಸುತ್ತೆ. ಸಫಾರಿಗೆ ಅಲ್ಲ ಐತೆ, ಇದಕ್ಕೆ ಅಲ್ಲ ಇಲ್ಲ. ಅಂದರೆ ನೋಡಿ, ಹುಲಿ, ಟೈಗರ್, ಕರಡಿ, ಬಿಯರ್. ಈ ಕಡೆ ಹುಲಿ, ಟೈಗರ್, ಕರಡಿ, ಬಿಯರ್ ಎರಡು ಒಂದೇ ತಾನೇ. ಮತ್ತು ನೀನು ಅದು ಕನ್ನಡದಲ್ಲಿ ಒಂದು ಇಂಗ್ಲೀಷಲ್ಲಿ ಕೊಟ್ಟವ್ರು, ನೀನು ಅದನ್ನೇ ನಾನೇ ಕನ್ಫ್ಯೂಸ್ ಆಗೋದು ಇವಾಗ. ನೋಡಿ ಎಷ್ಟು ಕೂಲಾಗಿದೆ, ಅದ್ರ ಬಿಸಿಲು ಮಾತ್ರ ಚೆನ್ನಾಗಿ ಬರ್ತಿದೆ. ಹಂಗೆ ಆಗ್ಬಿಡ್ತು, ಆದರೂ ಕೂಲಾಗಿದೆ ವೆದರು. ನೆನ್ನೆಲ್ಲ ಮಳೆ ಬಂತಲ್ಲ. ನಾವು ಎಲ್ಲಿ ಹೋಗ್ಬೇಕು, ಈ ಕಡೆನಾ ಈ ಕಡೆನಾ? ಯಾವ ಕಡೆ ಹೋದರೂ ಸಿಗುತ್ತೆ. ನೆಕ್ಸ್ಟ್ ಯಾವ ಪ್ರಾಣಿ ಏನಾದರೂ ತೋರಿಸ್ತೀವಿ ಬನ್ನಿ. ಇಲ್ಲಿ ಏನಿದೆ ನೋಡೋಣ. ಕಾಣಿಸ್ತಿಲ್ಲ, ನೋಡೋಣ ಆ ಕಡೆ ಏನಾದರೂ ಇದೆಯಾ ಅಂತ. ಅಲ್ಲೇನೋ ಮಲಗಿದೆ ಅಂತಿದ್ದಾರೆ. ಇದ್ರದ್ದು ಮಲಗಿದೆ ನೋಡಿ, ಟೈಗರ್ ಕಾಣಿಸ್ತಿದೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಮಲಗಿದೆ ನೋಡಿ.
ಇನ್ನೂ ನಿದ್ದೆ ಮಾಡ್ತೀವಿ, ಇನ್ನೂ ಎದ್ದಿಲ್ಲ, ಇದಕ್ಕೆ ಇನ್ನೂ ಬೆಳಕರ್ದಿಲ್ಲ ಅನ್ಸುತ್ತೆ. ಮಲಗಿದೆ ನೋಡಿ ಇಲ್ಲಿ. ನೆಕ್ಸ್ಟ್ ಇದು ಏಷ್ಯಾದ ಈಗ ಕರಡಿ, ಏಷ್ಯಾದ ಕಪ್ಪು ಕರಡಿ ಅಂತೆ. ಇಲ್ಲಿ ಅಲ್ಲಿ ಮಲಗಿದೆ ದೂರದಲ್ಲಿ ನೋಡಿ, ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ. ಅಲ್ಲಿ ಮಲಗಿಬಿಟ್ಟಿದೆ ಅದು ನೋಡಿ, ಅಲ್ಲಿ ಮಲಗೈತೆ ದೂರದಲ್ಲಿ, ಕಾಣಿಸ್ತಿದೆಯಾ? ಎಲ್ಲ ಲೇಜಿ ಆಗಿಬಿಟ್ಟಿದೆ ಕರಡಿ. ಆದಮೇಲೆ ನೆಕ್ಸ್ಟು ಬನ್ನಿ ತೋರಿಸ್ತೀನಿ ನೆಕ್ಸ್ಟ್ ಏನಿದೆ ಅಂತ. ಕುಡಿಯೋಕೆ ನೀರು ಬೇಕಾದ್ರೆ ಅಲ್ಲೇ ಇದೆ ಒಳಗಡೆ. ಕುಡಿಯೋಕೆ ನೀರು ಇಲ್ಲೇ ಇದೆ, RO ಪ್ಯೂರಿಫೈಡ್ ವಾಟರ್. ಅಲ್ಲಿ ನೀರು. ಅಲ್ಲಿಂದ ಬಂದರೆ ಇಲ್ಲಿ ಎಮು ಅಂತ ಇನ್ನೊಂದು ಪಕ್ಷಿ ಇದೆ. ಆಸ್ಟ್ರಿಚ್ನ ನೋಡ್ಕೊಂಡು ಬಂದರೆ ಇಲ್ಲಿ ಇನ್ನೊಂದಿದೆ, ಸಣ್ಣ ಮಾಂಸಾಹಾರಿಗಳ ವಲಯ, ಲೆಜರ್ ಕಾರ್ನಿವೋರ್ ಝೋನ್. ನೆಕ್ಸ್ಟು ನೋಡಿ ಇಲ್ಲೇ ಬಂತು, ಓಡಾಡ್ತಿದೆ. ಅಲ್ಲಿದೆ ಲಾಸ್ಟ್ ಇಲ್ಲಿದೆ ನೋಡಿ, ಏನೋ ಹುಡುಕ್ತಾ ಇದೆ ಅದು, ಏನೋ ಸೆನ್ಸ್ ಆಗ್ತಿದೆ. ಕಣ ಬಂತು. ಇಲ್ಲಿ ನೋಡಿ, ನೀರು ಕುಡ್ದಿದೆ ಅದು. ನೋಡಿ ಇವಾಗ ಎರಡು ಒಟ್ಟಿಗೆ ಇದ್ದಾವೆ. ಪಟ್ಟೆ ಕತ್ತೆ ಕಿರುಬ ಅಂತೆ. ಯಾಕೋ ನಮಗೆ ಮುಖನೇ ತೋರಿಸ್ತಿಲ್ಲ, ಮುಖ ತೋರಿಸ್ಬಾರ್ದು ಅಂತ ಸಿಡ್ಕೊಂಡಿದೆ. ನೋಡಿ ಅಲ್ಲೇ ಕಾಣಿಸಿದೆ, ನಿಮಗೆ ಕಾಣಿಸುತ್ತಾ ಇಲ್ಲದಿಂದ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಬೋಟಿಂಗ್ ಎಲ್ಲ ಇದೆ ನೋಡಿ. ಬೋಟಿಂಗ್ ಇದಕ್ಕೆಲ್ಲ ಎಂಟ್ರಿ ಬೇರೆ, ಅದಕ್ಕೆ ಸಪ್ರೇಟ್ ಇರುತ್ತೆ. ಮತ್ತು ಇದರಲ್ಲೇ ಬರುತ್ತೆ ಅಂತ ಏನಾದರೂ ಹೋಗಿರಾ ಅದಕ್ಕೆಲ್ಲ ಅಲ್ಲಿ ನೋಡಿ, ಅಲ್ಲಿ ಟಿಕೆಟ್ ಎಲ್ಲ ತಗೊಳ್ತಿದ್ದಾರೆ. ಎಂಟ್ರಿ ಫೀಸ್ ಅಲ್ಲಿ ಇದಕ್ಕೆಲ್ಲ ಎಂಟ್ರಿ ಫೀಸು ಸಪ್ರೇಟ್ ಇರುತ್ತೆ. ಎಷ್ಟು 200, 400, 500 ಅಂತ ಹಾಕಿದ್ದಾರೆ. ಅದೆಷ್ಟು ಜನಕ್ಕೆ ಏನೋ ಗೊತ್ತಿಲ್ಲ, ಕಾಣಿಸ್ತಿಲ್ಲ ಅಲ್ಲಿ ಕರೆಕ್ಟಾಗಿ. ನೋಡಿ ಬಂದರೆ ಟ್ರೈ ಮಾಡಿ. ಬೋಟಿಂಗ್ ಹೋಗ್ಬೇಕು ಅಂದರೆ ಅಲ್ಲಿ ಹೋಗ್ಬೋದು. ನಾವು ಆಲ್ರೆಡಿ ಹೋಗಿದ್ದೀವಿ, ಹೋಗೋ ಅವಶ್ಯಕತೆ ಇಲ್ಲ ಬೇರೆ ಕಡೆ. ನೆಕ್ಸ್ಟ್ ಅದು ಬೋಟಿಂಗ್ ಕಡೆ ಅಲ್ಲಿಂದ ಬಂದರೆ ಮತ್ತೆ ಇಲ್ಲೊಂದು ಎಂಟ್ರಿ ಇದೆ ನೋಡಿ. ಎಂಟ್ರಿಯಿಂದ ಈ ಕಡೆ ಹೋಗ್ಬೋದು. ನೋಡೋಣ ಇಲ್ಲೇನಿದೆ ಅಂತ. ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಮಾಡೋ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ನೋಡೋಕೆ ಹೇಳಿ, ಸಜೆಸ್ಟ್ ಮಾಡಿ. ಈಗ ತಾನೇ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನೀರು ಕುದ್ರೆ ಅಂತೆ. ಹಿಪ್ಪೋಪೊಟಾಮಸ್ ಇನ್ನೂ ನೀರೊಳಗಡೆ ಇದ್ದಾವೆ. ಕಾಣಿಸಿದ್ಯಾ ನೋಡಿ ಅಲ್ಲಿ. ಇಲ್ಲಿ ಅಲ್ಲಿ ನೋಡಿದ್ವಲ್ಲ, ನೋಡಿ ಇಲ್ಲಿ ಜಿಂಕೆ ಅಲ್ಲ ಅನ್ಸುತ್ತಿದೆ ನೋಡಿ, ಇಲ್ಲೇ ಇದೆ ಹತ್ತಿರದಲ್ಲಿ. ನೋಡಿ ಇಲ್ಲಿ ಇದೆ. ಮತ್ತು ನೆಕ್ಸ್ಟು ಇಲ್ಲಿಂದ ನೆಕ್ಸ್ಟ್ ಬಂದರೆ ಇಲ್ಲಿ ಇದು ಬೇರೆ ಥರ, ಎಲ್ಲ ಒಂದೇ ಥರ ಇದೆ. ಆದರೆ ಎಲ್ಲ ಬೇರೆ ಕಾಮನ್ ನೇಮ್ ಅದು. ಆಗ್ ಜಿಂಕೆ ಕಾಮನ್ ನೇಮ್ ಅದು. ಇಲ್ಲಿದೆ, ದೂರದಲ್ಲಿದ್ದಾವೆ. ಅವೆಲ್ಲ ಹತ್ರ ಬರೋಲ್ಲ ಅನ್ಸುತ್ತೆ, ನಮಗೆ ಭಯ ಪಡ್ಕೊಳ್ತೇವೆ. ಇಲ್ಲಿ ಬಂದು ಇಲ್ಲಿ ಜಿಂಕೆ, ಚುಕ್ಕೆ ಜಿಂಕೆ ಅಂತ ಇದೆ. ಇಲ್ಲೊಂದು ಮರಿ ಜಿಂಕೆ ಕಣ, ಇಲ್ಲಿ ಮರಿ ಕೂತಿದೆ. ಅಲ್ಲಿಂದ ಬಂದರೆ ಇದೆಲ್ಲ ನೋಡ್ಕೊಂಡು ಈಗ ಬಂದಿದ್ದು ನಾವು ಅಲ್ಲಿಂದನೇ. ಆನೆಗಳೇ ಇದ್ವಲ್ಲ ಇಲ್ಲಿ. ಇಲ್ಲಿದೆ ಬನ್ನಿ, ಅದೇ ಲಾಸ್ಟ್ ಇದು. ಆನೆಗಳು ಲಾಸ್ಟು. ನೆಕ್ಸ್ಟ್ ಅಲ್ಲಿಂದ ಬಿಟ್ಟರೆ ನೆಕ್ಸ್ಟ್ ಲಾಸ್ಟ್ ಅನ್ಸೋದೆ ಇದು. ಮಾಡಿದ್ದಾರೆ ಮಳೆ ಬರುತ್ತೆ ಅಂತ ಜರ್ಕಿನ್ ಹಾಕೊಂಡ್ಬಂದೆ, ನೋಡಿದ್ರೆ ಮಳೆನೇ ಬರಲಿಲ್ಲ, ತುಂಬ ಸೆಕೆ ಆಗ್ತಿದೆ ಇವಾಗ. ಮುದ್ದೆ ಅನ್ಸುತ್ತೆ ಮರಿ ಆನೆಗಳೆಲ್ಲ.
ನೋಡಿ ಎಲ್ಲ ಮರಿ ಆನೆಗಳು, ದೊಡ್ಡದು ಯಾವುದೂ ಇಲ್ಲ. ಮನೆ ಆ ಕಡೆ ಫ್ರೆಂಡ್ ನೋಡಿ ಕುಡ್ದಿದ್ದಾರೆ ಹಂಗೆ. ಯಾವ ಥರ ಕೊಡ್ತಾರೆ ಅಂತ ನೋಡೋಣ ರೀ. ನೋಡಿ ಹಂಗೆ ಬಾಯಲ್ಲಿ ಇಡ್ತಿದ್ದಾರೆ. ಮುದ್ದೆ ಮುದ್ದೆ ಕೊಡ್ತಿದ್ದಾರೆ ನೋಡಿ ಹಿಂಗೆ ಹೆಂಗೆ ತಿಂತಾವೆ ನೋಡಿ, ಎಷ್ಟು ಚೆನ್ನಾಗಿ ತಿಂತಿದ್ದೀವಿ. ಯಾರೋ ಕೇಳ್ತಿದ್ದಾರೆ ಏನು ಕೊಡ್ತಿದ್ದಾರೆ ಅಂತ. ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಅದಕ್ಕೆ ಅವ್ರು ರಾಗಿ ಬಾಲ್ ಅಂತಿದ್ದಾರೆ, ಅಂದರೆ ರಾಗಿ ಮುದ್ದೆ. ನಮ್ಮ ಕಡೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ರಾಗಿ ಮುದ್ದೆ ಅಂತ, ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ, ಅದಕ್ಕೆ ಕೇಳ್ತಿದ್ದಾರೆ. ಖಾಲಿ ಆಗ್ತಾಯಿತ್ತು. ಎಲ್ಲ ಮರಿ ಆನೆಗಳು, ಎಲ್ಲ ಮರಿ ಆನೆಗಳು. ದೊಡ್ಡದಾದ್ಮೇಲೆ ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಇವನು. ನೋಡಿ ಹೆಂಗೆ ಕೊಡ್ತಿದ್ದಾರೆ ಅವಕ್ಕೆ. ಅವ್ರಿಗೆ ಏನು ಮಾಡೋದೇ ಇಲ್ಲ, ಎಲ್ಲ ಹೊಂದ್ಕೊಂಡಿದ್ದಾವೆ ಅವರಿಗೆ. ಎಲ್ಲ ತಿನ್ನಿಸೋದು, ಅದ್ರ ಆರೈಕೆ ಎಲ್ಲ ಮಾಡ್ತಾರಲ್ಲ, ಹಂಗಾಗಿ ಅವ್ರಿಗೆ ಹೊಂದ್ಕೊಂಡಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದಾವೆ, ಏನು ಅವರಿಗೆ ಹಾನಿ ಮಾಡೋದೇ ಇಲ್ಲ, ಏನು ಚೆನ್ನಾಗಿ ತಿಂತಿದ್ದಾವೆ. ಆಡ್ಕೊಂಡು ತಿಂತಿದ್ದಾವೆ. ಅದು ಯಾವುದೋ ಅಲ್ಲಿ ತಿನ್ಕೊಂಡು ಹೋಯ್ತು, ಮೋಸ್ಟ್ಲಿ ಸಾಕಾಗಿದೆ ಅನ್ಸುತ್ತೆ ಅದಕ್ಕೆ. ಸ್ಕಾರ್ಲೆಟ್ ಮಾರ್ಕ ಅಂತ ಫುಲ್ ಹೋಗಾಡ್ತಿದೆ. ಇವೇ ಅಲ್ಲಿ ಸೌಂಡ್ ಮಾಡ್ತಿದ್ದೀವಿ ಇದು. ಏನಿದು ಏನಿದೆ ಅಂತ ಬಿಟ್ಬಿಟ್ರೆ ಹೊರಗಡೆ ನಮ್ಮನ್ನ ಅಂತ. ನಮ್ಮನ್ನು ನೋಡಿ ಏನು ಮಾಡೋಕ್ಕಾಗುತ್ತೆ, ನೀವು ನಮ್ಮನ್ನು ಬಿಟ್ಬಿಡಿ, ನಾವು ಚೆನ್ನಾಗಿರ್ತೀವಿ ಆರಾಮಾಗಿ ಹೊರಗಡೆ ಅಂತ ಹೇಳ್ತಿದ್ದೇವೆ. ಬ್ಲೂ ಆ್ಯಂಡ್ ಎಲ್ಲೋ ಮ್ಯಾಕು, ಅದು ಮ್ಯಾಕು ಸ್ಕಾರ್ಲೆಟ್ ಮ್ಯಾಕು ಅನ್ನಲ್ಲ, ಇದು ಬ್ಲೂ ಆ್ಯಂಡ್ ಎಲ್ಲೋ ಮ್ಯಾಕು ಮಕ್ಕಾವು. ಸಲ್ಫರ್ ಕ್ರಸ್ಟರ್ಡ್ ಕಾಕ್ಟು ಇವೇ ಸೌಂಡ್ ಮಾಡ್ತಿರೋದು ಅವಾಗಲಿಂದ. ಎಸ್ಲೆಕ್ಟಸ್ ಇಲಿ ನೋಡಿ, ಎಲ್ಲ ಇಲ್ಲೇ ಕೂತಿದೆ. ನೋಡಿ ಯಾವುದೋ ಪಾಮ್ ಪಾಕೆಟ್ ಅಂತ. ಪಾಮ್ ಕಾಕಟ್ಟು ನೋಡಿ, ಇಲ್ಲಿ ಕಾಡು ಕೋಳಿ ಇದ್ದಾವೆ. ಯಾವಾಗಲೂ ನಾವು ನೋಡ್ತಿರ್ತೀವಲ್ಲ ನಮ್ಮ ಊರ ಕಡೆ ಸೈಡು, ಕೆಂಪು ಕಾಡು ಕೋಳಿ. ಇದು ವಾಸು ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ನೋಡಿ ಇಲ್ಲಿ ಕೆಂಪು ಕಾಡು ಕೋಳಿ, ನಾಟಿ ಕೋಳಿ ಇದ್ದಂಗೆ ಕಾಣಿಸ್ತಾವಪ್ಪ. ಕೋಳಿನೇ ಕಾಣ, ನಾಟಿ ಕೋಳಿ. ನಾವು ನಾಟಿ ಕೋಳಿ ಅಲ್ಲ, ಕಾಡು ಕೋಳಿ. ಕಾಡು ಕೋಳಿನಾ? ಸೇಮ್ ಒಳ್ಳೆ ನಮ್ಮ ಊರಲ್ಲಿ ಸಾಕೋ ಥರನೇ ಇದ್ದಾವೆ. ಇದು ಬೂದು ಕಾಡು ಕೋಳಿ, ಗ್ರೇಟ್ ಜಂಗಲ್ ಅಣ್ಣ. ಇವು ಕಾಡು ಕೋಳಿ, ಇವು ಪಕ್ಕ ಕಾಡು ಕೋಳಿ. ಎಷ್ಟು ಹತ್ರದಲ್ಲಿ ಓಡಾಡ್ತಿದೆ. ಇದು ಪಕ್ಕ ಕಾಡು ಕೋಳಿ, ನಾವು ನೋಡಿದ್ದೀವಿ ನಮ್ಮೂರಲ್ಲಿ ತುಂಬ. ನೋಡಿ ಇಲ್ಲೊಂದು ಥರ ಇದೆ ಕಾಡು ಕೋಳಿ, ಅದು ಕಾಡು ಕೋಳಿ ಕಣ. ಇದು ಪಕ್ಕ ಕಾಡು ಕೋಳಿ. क्या हुआ था बताती हूँ मैं ज़रा. ಹಳದಿ ಗೋಲ್ಡನ್ ಪೆಸೆಂಟ್ ಅಂತ, ಇಲ್ಲಿ ಸಿಲ್ವರ್ ಪೆಸೆಂಟ್. ನೋಡಿ ಇಲ್ಲೇ ಇದೆ, ಇಲ್ಲೇ ಓಡಾಡ್ತಿದ್ದಾವೆ ನೋಡಿ, ಎರಡು ಇಲ್ಲೇ ಇದೆ. ಇಲ್ಲಿ ಗಿಳಿಗಳಿದ್ದಾವೆ, ಬಡ್ಗೇರಿ ಗಸ್. ಇಲ್ಲಿ ಮಂಕಿದಾವೆ ನೋಡಿ. ಸಿನಿಮಾ ಬರೋದು ಸಿಂಗಳಿಕ ಅಂತ. ಲಯನ್ ಟೇಲ್. ಸಿಂಗಳಿಕ ಅಂದರೆ ಮಂಕಿನ. ಸಿಂಗಳಿಕ ನೋಡಿ, ಅವ್ರ ಅನಿಮಲ್ ಕೀಪರ್, ಪ್ರಾಣಿ ಪಾಲಕ, ಅವ್ರ ನೇಮೆಲ್ಲನೂ ಹಾಕಿದ್ದಾರೆ. ಹಾರ್ನ್ಬಿಲ್, ಮಂಗಟ್ಟೆ ಅಲ್ಲಿದೆ ನೋಡಿ, ಕೂತಿದೆ. ಕಾಣಿಸಿದೆಯಾ ನೋಡಿ, ಅಲ್ಲಿ ಕಾಣಿಸಿದೆ ಇವಾಗ. ಮಂಗಟ್ಟೆ ಅಂತೆ, ಗ್ರೇಟ್ ಇಂಡಿಯನ್ ಹಾರ್ನ್ ಹಿಲ್. ಅಲ್ಲೊಂದು ಕೂತಿದೆ ಅಲ್ಲಿ ಮೇಲೆ. ಇಲ್ಲಿ ವೈಟ್ ಪಿಕಾಕು, ಇದು ಪಿಕಾಕ್. ಬಾ 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 ನೋಡಿ ಇಲ್ಲಿ ಹತ್ರ ಬಂತಿದೆ. ಚೆನ್ನಾಗಿ ಕಾಣ್ತಾ ಇದಲ್ಲ.
ಇದು ನಮ್ಮ White ಇಂಡಿಯನ್ peacock. ಭಾರತೀಯ ನವಿಲು ಇದು ನೋಡಿ ಇಲ್ಲೊಂದು ಅದೇ ಥರ ಇದೆ National bird. ನೋಡಿ ಇಲ್ಲಿ ದೊಡ್ಡದು ಎಷ್ಟು ಉದ್ದ ಇದೆ ನೋಡಿ ನವಿಲು ಗರಿ. ಇದು ಗಂಡು ನವಿಲು. ಅದ್ಯಾವುದು ಅಲ್ಲೊಂದು ಬರ್ಡ್ ಇದೆ. ಅದು ನವಿಲೆ ಬಟ್ ಡಿಫ್ರೆಂಟ್ ಇದೆ. ಅದೇನು ಅಂತ ಗೊತ್ತಾಗ್ತಿಲ್ಲ ನನಗೆ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೆಂಪು ಲೋರಿ. ಸನ್ ಕ್ಯೂರಿ ಚೆನ್ನಾಗಿ ಆಟ ಆಡ್ಕೊಂಡಿದೆ ನೋಡಿ. ಅವು ತುಂಬ ಕೂಗಾಡ್ತಿದ್ದಾವೆ ಆ ಸೈಡಿದ್ದಾವೆ. ಎರಡು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ. ನೋಡಿ ಇದೇ ಎಕ್ಸಿಟ್. ಲಾಸ್ಟ್ ಇದೆ ಎಕ್ಸಿಟ್. ತಾಕಂಡು ಹಿಡ್ಕ ಫೋಟೋ ತಕ್ಕ ನೋಡಿ ಅಲ್ಲಿ ನೋಡಿ ಅದು ಹಾಲು ಕುಡಿತೇ ಇದೆ ಅವ್ರ ಅಮ್ಮನ ಹತ್ರ ಅಲ್ವಾ? ನೋಡಿ ಅದು ಹೋಗ್ತೈತೆ ಅದನ್ನು ಬಿಟ್ಟು. ಇಲ್ಲಿಗೆ ಬರ್ತಾ ಇರ್ಬೇಕಣ್ಣ, ಇಲ್ಲಿ ಹತ್ರಕ್ಕೆ. ನೋಡಿ ಆ ಕಡೆ ಹೋಯ್ತು. ಮರಿ ನೋಡಿ, ಇದು ಅದ್ರ ತಾಯಿ. ನೋಡಿ ಮರಿ ಬಾಗಿ ನೋಡ್ತಿದ್ದೆ ನಮ್ಮನ್ನ. ಓಕೆ ಫ್ರೆಂಡ್ಸ್, ಎಲ್ಲ ನೀವು ವಿಡಿಯೋ ನೋಡ್ಬಿಟ್ಟು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀವಿ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೈಲಾದಷ್ಟು ಮಾಡಿದೆ ವಿಡಿಯೋನ. ಹೀಗೆ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ನೀವು ಏನಾದರೂ Comment ಕಮೆಂಟ್ ಹಾಕಿ, ಈ ಥರ ಇಂಪ್ರೂವ್ ಮಾಡ್ಕೊಬೋದು. ಹಾಂ, ನೀವು ಆ ಥರ ಹೇಳಿದ್ರೆ ನಾವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ Suggestion ನಮಗೂ ಕೊಡ್ತಾ ಹೆಲ್ಪ್ ಇರಿ. ಆಗುತ್ತೆ. ನೋ ಪ್ರಾಬ್ಲಮ್, ಸಜೆಷನ್ ಕೊಡ್ತಾಯಿರಿ. ನಾವು ಹೊಸ್ದಾಗಿ ಏನಾದರೂ ಮಾಡಬೇಕು ಅಂದರೆ ಏನೇನು ಕಂಟೆಂಟ್ ಬರುತ್ತೆ ಹೇಳ್ತಾ ಇರಿ. ಎಲ್ಲ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಮಾಡೇ ಮಾಡ್ತೀವಿ. ನಿಮ್ಗೆ ಏನಾದರೂ ಒಂದು ಹೊಸ ಕಂಟೆಂಟ್ ಏನಾದರೂ ಇದ್ದರೆ ನಮಗೂ ಸಜೆಷನ್ ಮಾಡಿ, ಆದರೆ ನಮ್ಮ ಕೈಯಲ್ಲಿ ಮಾಡ್ತೀವಿ. ಆಲ್ರೆಡಿ ನಮ್ಮ ಸಫಾರಿ ನಮ್ದು ಏನೇನಿತ್ತು, ಝೂ ಮತ್ತು ಬಟರ್ಫ್ಲೈ ಪಾರ್ಕು ಎಲ್ಲ ಮುಗೀತು. ಇವಾಗ ಎಕ್ಸಿಟಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮತ್ತೆ ನಮ್ಮದು ಬೆಂಗಳೂರಿಗೆ ಹೋಗ್ಬಿಟ್ಟು ಮುಗೀತು. ನಾಳೆ ಅಥವಾ ಇವತ್ತು ನೈಟಿಂದ ನನ್ನ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ, ನಾಳೆ ಮಾರ್ನಿಂಗಿಂದ ಆನ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.